ಸಾಂಸ್ಕೃತಿಕ ನಗರ ಈಗ ಭೂಗಳ್ಳರ ಸ್ವರ್ಗ. ವೆಂಚರ್ಸ್ ಪ್ಯಾರಡೈಸ್ನಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ಬೆಂಗಳೂರಿನಂತೆ ಬೆಂದ ಸಿಟಿಯಾಗುತ್ತಿದೆ ಮೈಸೂರು. ಒಂದಷ್ಟು ವರ್ಷಗಳ ಹಿಂದೆ ಮೈಸೂರು ಪ್ರಶಾಂತ ವಾತಾವರಣದ, ವಿಪರೀತ ಜನಜಂಗುಳಿ ಇಲ್ಲದ, ಟ್ರಾಫಿಕ್ ಒತ್ತಡಗಳಿಲ್ಲದ ಸುಂದರ ಹಾಗೂ ಸೌಮ್ಯ ನಗರವಾಗಿತ್ತು. ಮೊದಲೇ ರಾಜ ಪರಂಪರೆ, ಐತಿಹಾಸಿಕ ಮಹತ್ವದ ಜೊತೆಗೆ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಎನ್ನುವ ಹೆಸರೂ ಇತ್ತು. ಹೆಸರಿಗೆ ತಕ್ಕ ಹಾಗೆಯೂ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ನಗರ ಭೂಗಳ್ಳರ ಅತ್ಯಾಚಾರಕ್ಕೆ ಒಳಗಾಗಿ ನಲುಗಿ ಹೋಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಂತಹ ಮೈಸೂರು ಹೇಗಾಗಿ ಹೋಯಿತು ಅನ್ನೋ ನೋವಿಗೆ ಮೈಸೂರಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇ ಸಾಕ್ಷಿ. ಅಭಿವೃದ್ಧಿ ಬೇರೆ, ಅಭಿವೃದ್ಧಿ ಹೆಸರಲ್ಲಿ ಅನಾಚಾರವೇ ಬೇರೆ. ಭೂಗಳ್ಳರು ಮಾಡೋದು ಅನಾಚಾರವೇ ಹೊರತು ಅಭಿವೃದ್ಧಿಗೆಂದಲ್ಲ. ಬೆಂಗಳೂರನ್ನೇ ಕಬಳಿಸಿ ನುಂಗಿ ಹಾಕಿದ ಮೇಲೆ ಈ ಭೂಗಳ್ಳರ ಕಣ್ಣು ಬಿದ್ದಿದ್ದೆ ಹತ್ತಿರದಲ್ಲಿ ಇರುವಂತಹ ಮೈಸೂರಿನ ಮೇಲೆ. ಅದರಲ್ಲೂ ಎಕ್ಸ್ಪ್ರೆಸ್ ಹೈವೇ ಆಗಿ ಯಾವಾಗ ಬೆಂಗಳೂರು ಮೈಸೂರು ಪ್ರಯಾಣ 2 ಗಂಟೆಗೆ ಇಳಿತೋ, ಅಲ್ಲಿಂದಾಚೆಗೆ ಮೈಸೂರಿನ ಎಲ್ಲ ಏರಿಯಾಗಳ ಮೇಲೆ ರಿಯಲ್ ಎಸ್ಟೇಟ್ ಕುಳಗಳ ಆಪರೇಷನ್ ಸ್ಪೀಡ್ ಇನ್ನೂ ಹೆಚ್ಚಾಗುತ್ತೆ. ಮೈಸೂರು ಅಂದಾಗ ತಾಯಿ ಚಾಮುಂಡೇಶ್ವರಿ ಅರಮನೆ, ಮೃಗಾಲಯ, ವಸ್ತು ಸಂಗ್ರಹಾಲಯ, ಬೃಂದಾವನ, ಕಾರಂಜಿ ಕೆರೆ, ರಂಗನತಿಟ್ಟು, ದೇವರಾಜ ಮಾರುಕಟ್ಟೆ ಮುಂತಾದ ಐತಿಹಾಸಿಕ ಸ್ಥಳಗಳು ನೆನಪಾಗಿ ಹಚ್ಚ ಹಸುರಿನ ಮೈಸೂರು ನಗರ ಕಣ್ಮುಂದೆ ಬರ್ತಾ ಇತ್ತು. ಆದರೆ ಈಗಾಗಲೇ ಇವುಗಳಲ್ಲಿ ಅನೇಕ ಹೆಸರುಗಳು ಮಾಸಿ ಹೋಗಿ ಇನ್ನು ಕೆಲವು ಸಮಯದಲ್ಲಿ ಮೈಸೂರು ಕೂಡ ಬೆಂಗಳೂರಿನ ಹಾಗೆ ಕಾಂಕ್ರೀಟ್ ನಗರವಾಗಿ ಬದಲಾಗೋದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ. ಬದಲಾವಣೆ ಹಾಗೂ ಬೆಳವಣಿಗೆ ಎರಡೂ ಕೂಡ ಸಹಜ. ಆದರೆ ಮೈಸೂರಿನಂತಹ ಸುಂದರ ನಗರ ಸಹಜ ಬದಲಾವಣೆಯಾಗದೆ ಭೂಗಳ್ಳರ ಪಾಲಾಗಿ ಅಲ್ಲಿನ ಅಸ್ಮಿತೆಯೇ ಹಾಳಾಗ್ತಾ ಇರೋದು ನಿಜವಾಗಿಯೂ ಕೂಡ ದುರಂತ. ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ಕುಳಗಳು ಮಾತ್ರ ಭೂಗಳ್ಳತನ ಮಾಡ್ತಾ ಇಲ್ಲ. ಇಲ್ಲಿ ನೇರವಾಗಿ ರಾಜಕೀಯ ನಾಯಕರೇ 100 ಎಕರೆ ಜಾಗವನ್ನ ಕಬಳಿಸಿ ಹಾಕಿದ್ದಾರೆ. ಅದರಲ್ಲೂ ಇತ್ತೀಚಿನ ಮೂಡಾ ಹಗರಣದಲ್ಲಿ ಏನೇನು ನಡೀತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನ ಕುಟುಂಬದ ಪಾಲಾದ 14 ಸೈಟುಗಳು ಊಟದ ಉಪ್ಪಿನಕಾಯಿ ಮಾತ್ರ. ಇಲ್ಲಿ ಭರ್ಜರಿ ಭೋಜನ ಮಾಡಿದವರ ಸಂಖ್ಯೆ ಬಹಳಷ್ಟು ದೊಡ್ಡದಿದೆ. ಪಕ್ಷಭೇದ ಮರೆತು ರಾಜಕಾರಣಿಗಳು, ಅಧಿಕಾರಿಗಳು ಇವರ ಕೃಪೆಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮೈಸೂರನ್ನ ಹರಿದು ಹಂಚಿಕೊಂಡಿದ್ದಾರೆ. ಈ ಅತ್ಯಾಚಾರ ಇಂದಿಗೂ ಕೂಡ ನಡೀತಾನೆ ಇದೆ. ಈ ಭೂಗಳ್ಳರ ದಾಹಕ್ಕೆ ಮೈಸೂರಿನ ಚಿತ್ರಣವೇ ಬದಲಾಗ್ತಾ ಇದೆ. ಇಲ್ಲಿನ ಐತಿಹಾಸಿಕ ಸಾಕ್ಷಿಗಳು ಕೂಡ ಕೆಲವೇ ವರ್ಷಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋದ್ರೆ ಅಚ್ಚರಿ ಪಡಬೇಕಾಗೂ ಇಲ್ಲ. ಮೈಸೂರಿನ ಹಸಿರು ಕೂಡ ನಿಧಾನವಾಗಿ ಮಾಸಿ ಹೋಗ್ತಾ ಇದೆ ಅನ್ನೋದು ಸತ್ಯ ಅಷ್ಟೇ ಅಲ್ಲ, ಆತಂಕದ ವಿಚಾರ ಕೂಡ ಹೌದು. ಭೂಗಳ್ಳರಿಗೆ ಯಾವತ್ತೂ ಪರಿಸರದ ಬಗ್ಗೆ ಕಾಳಜಿ ಇರೋದಿಲ್ಲ. ಸಾಂಸ್ಕೃತಿಕ ಮೌಲ್ಯಗಳು ಬೇಕಾಗೂ ಇಲ್ಲ. ಪಾರಂಪರಿಕ ಮಹತ್ವ ಅರ್ಥವಾಗೋದಿಲ್ಲ. ಅವರಿಗೆ ತಾಯಿ ಸಮಾನವಾದ ಭೂಮಿಗೆ ಬೆಲೆ ಕಟ್ಟೋದಷ್ಟೇ ಗೊತ್ತು. ದುರಂತ ಅಂದ್ರೆ ಈ ಅನೈತಿಕ ವ್ಯವಹಾರವನ್ನ ತಡಿಬೇಕಾದಂತಹ ರಾಜಕೀಯ ನಾಯಕರುಗಳು, ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾದ ಮೇಲೆ ಮೈಸೂರನ್ನ ತಾಯಿ ಚಾಮುಂಡಿಗೆ ಕಾಪಾಡಬೇಕು. ಆದ್ರೆ ಚಾಮುಂಡಿ ನೆಲೆ ನಿಂತ ಜಾಗವೇ ಗೊಂದಲದ ಗೂಡಾಗಿರುವಾಗ ಆ ತಾಯಿಯಾದ್ರೂ ಏನ್ ಮಾಡಬಹುದು? ಒಟ್ಟಾರೆಯಾಗಿ ಜಗತ್ತಿನ ಆಕರ್ಷಣೆಯ ಕೇಂದ್ರವಾಗಿದ್ದ ಮೈಸೂರು ಭೂಗಳ್ಳರ ದುರಾಸೆ ಹಾಗೂ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದ್ರೂ ಯಾರೇನು ಮಾಡೋದಕ್ಕೂ ಆಗದಂತಹ ಅಸಹಾಯಕ ಪರಿಸ್ಥಿತಿಗೆ ನಿಜಕ್ಕೂ ಕೂಡ ದಾರುಣ. ಈ ಹಗರಣದ ಆಳಕ್ಕಿಳಿದರೆ ಸಿಗಲಿದೆ ಗಾಬರಿಯಾಗುವಂತಹ ಹೂರಣ. ಕಳಚಿ ಬಿದ್ದಾಗ ನಡೆಯಲಿದೆ ಅದೆಷ್ಟೋ ಮುಖವಾಡಗಳ ಅನಾವರಣ. ನಮ್ಮದೇ ವಾಹಿನಿಯ ಮುಂದಿನ ಸಂಚಿಕೆಗಳಲ್ಲಿ ಅನೇಕ ಭೂಗಳ್ಳರ ಕರಾಮತ್ತುಗಳು, ದಾಖಲೆಗಳೊಂದಿಗೆ ಹೊರಬರಲಿದೆ, ನಿರೀಕ್ಷಿಸಿ.